ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನಸ್ಸು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಚೈತ್ರ ಕುಂದಾಪುರ ನಿಮಗೆಲ್ಲ ಗೊತ್ತಿದೆ. ಚೈತ್ರ ಕುಂದಾಪುರದ ಮೇಲೆ ಭಾಳ ಆರೋಪದ ಸುರಿಮಳೆಯನ್ನು ಅವರ ಕುಟುಂಬದವರೇ, ಅವ್ರ ತಂದೆ, ಅವ್ರ ಮಾವ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಅವ್ರ ಮಾವ ಚೈತ್ರ ಕುಂದಾಪುರ್ ಸರಿ ಇಲ್ಲ, ಚೈತ್ರ ಕುಂದಾಪುರ್ ನನ್ನ ಮಗಳು ಸರಿ ಇಲ್ಲ ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅವಳ ನಡತೆಗೆಟ್ಟವಳು, ಅವಳು ಮೋಸಗಾತಿ, ಅವಳು ಮಾಡಿರೋ ಆಸ್ತಿ ಎಲ್ಲ ಅನೈತಿಕ ಆಸ್ತಿ, ಮೋಸ ಮಾಡಿ ಆಸ್ತಿ ಮಾಡಿದ್ದಾಳೆ ಅಂತ ಅವ್ರ ತಂದೆ ಖುದ್ದು ಆರೋಪ ಮಾಡಿದ್ದಾರೆ. ಅವ್ರ ಮಾವನು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಚೈತ್ರ ಕುಂದಾಪುರ್ ಮಾವನು ದೊಡ್ಡ ಆಪಾದನೆ ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬರು ಆಸ್ತಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ಲೆಕ್ಕ ಹಾಕಿದಾಗ ಅದು ಆಲ್ಮೋಸ್ಟ್ ಮೋಸ ಮಾಡಿ ಆಸ್ತಿ ಮಾಡಿರ್ತಾರೆ. ದುಡ್ದು ಆಸ್ತಿ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ದುಡಿಮೆ, ಒಂದು ಜಾಬ್ ಸ್ಯಾಲ್ರಿಯಿಂದ ಆಸ್ತಿ ಮಾಡೋಕ್ಕಾಗಲ್ಲ. ಎಲ್ಲರ ಆಸ್ತಿ ಮಾಡಿರೋದೆಲ್ಲ ಅಕ್ರಮ, ಮೋಸದಿಂದ. ಆದರೆ ಇವತ್ತು ಅವರ ಕುಟುಂಬದಲ್ಲೇ ಚೈತ್ರ ಕುಂದಾಪುರ ಮೇಲೆ ಆರೋಪ ಕೇಳಿ ಬಂದಿರೋದು ಭಾಳ ಮಹತ್ವವನ್ನು ಪಡೆದುಕೊಂಡಿದೆ. ಆ ಗೋವಿಂದ ಪೂಜಾರಿ ಅವರ ಎಪಿಸೋಡ್ಗೆ ಒಂದು ಜೀವ ಬಂದಂಗೆ ಆಗಿದೆ. ಒಂದು ಜೀವ ಬಂದಿದೆ ಇವಾಗ. ಯಾಕಂತಂದರೆ, ಅವತ್ತು ಚೈತ್ರ ಕುಂದಾಪುರ ನನಗೆ ಮೋಸ ಮಾಡಿದ್ದಾರೆ, ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ, ನಮ್ಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಗೋವಿಂದ ಪೂಜಾರಿ ಹೇಳಿದಾಗ ನಾವು ಯಾರು ಕರ್ನಾಟಕ ಜನತೆ ನಂಬಿದ್ದಿಲ್ಲ. ಆದರೆ ಹೌದು ತಪ್ಪೋ ಸರಿನಾ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಅವರ ತಂದೆ ಅವ್ರ ತಂದೆ ಚೈತ್ರ ಕುಂದಾಪುರ ತಂದೆ ಮಾವ ಹೇಳೋ ಮುಖಾಂತರ ಇವತ್ತು ಆ ಒಂದು ಕೇಸ್ಗೆ ಮಹತ್ವ ಬಂದಿದೆ. ಇಲ್ಲಿ ಚೈತ್ರ ಕುಂದಾಪುರ ಅವರು ಒಳ್ಳೆಯವರೋ ಕೆಟ್ಟವರೋ ಅದು ನಮಗೆ ಬೇಕಾಗಿಲ್ಲ. ಆದರೆ ಇವತ್ತು ಅವರ ಕುಟುಂಬದ ಮಧ್ಯೆ ನಾವು ಯಾರೂ ಹೋಗೋಕ್ಕಾಗೋದಿಲ್ಲ. ಇವತ್ತು ಅವರು ಆಪಾದನೆ ಮಾಡ್ತಾರೆ, ಆರೋಪ ಮಾಡ್ತಾರೆ, ನಾಳೆ ಒಂದಾಗ್ತಾರೆ. ಅದು ಮುಖ್ಯ ಅಲ್ಲ. ಗೋವಿಂದ ಪೂಜಾರಿ ಅವರಿಗೆ ಮೋಸ ಮಾಡಿರೋ ಸತ್ಯ ಅನ್ನೋ ಒಂದು ಲೆಕ್ಕವನ್ನು ಎಲ್ಲರೂ ತೆಗೆದುಕೋಬೇಕಾಗುತ್ತೆ. ಚೈತ್ರ ಕುಂದಾಪುರ ಗೋವಿಂದ ಪೂಜಾರಿ ಅವರಿಗೆ ಮೋಸ ಮಾಡಿರೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಇವತ್ತು ಒಬ್ಬರು ಸೆಲೆಬ್ರಿಟಿಯಾಗಿ ಚೈತ್ರ ಕುಂದಾಪುರ ಸಮಾಜದಲ್ಲಿ ಒಂದು ಪ್ರತಿಭೆಯಾಗಿ ಕರ್ನಾಟಕದ ಒಂದು ಟ್ಯಾಲೆಂಟಾಗಿ ಗುರುತಿಸ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಅವರು ಸರಿ ತಪ್ಪು ಅನ್ನೋ ಲೆಕ್ಕ ತೆಗೆದುಕೊಳ್ಳೋದು ಒಳ್ಳೆಯದೇ. ಯಾಕಂತಂದರೆ, ಸಮಾಜಕ್ಕೆ ಮಾರಕವಾಗಿ ಯಾರೂ ಇರಬಾರ್ದು, ವೇಷಧಾರಿಗಳಾಗಿ ಯಾರೂ ಇರಬಾರ್ದು. ಅವ್ರ ತಂದೆ ಮಾವ ಹೇಳಿದ ಮೇಲೆ ಇನ್ನೇನೈತಿ ಅಲ್ವಾ? ಹಾಗಾಗಿ ಇವತ್ತು ಮುಂಚೂಣಿಯಲ್ಲಿ ಇರೋರು ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲರೂ ನಿಮಗೆಲ್ಲ ಫ್ಯಾನ್ಸ್ಗಳು ಉಟ್ಕೊಂಡಿರ್ತಾರೆ, ಅಭಿಮಾನಿಗಳು ಉಟ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ಒಳ್ಳೆಯವರ ಕೆಟ್ಟವರು ಅನ್ನೋ ಲೆಕ್ಕ ಬೇಡ. ಆದರೆ ಒಂದು ಚೈತ್ರ ಕುಂದಾಪುರ ಒಬ್ಬ ಅದ್ಭುತ ಪ್ರತಿಭೆ, ಟ್ಯಾಲೆಂಟ್, ವಾಕ್ಚಾತುರ್ಯ ಉಳ್ಳವಳು. ಇದು ಕರ್ನಾಟಕದ ಒಂದು ವೇದಿಕೆಗೆ ಬೇಕಾಗಿರ್ತಕ್ಕಂಥ ಪ್ರತಿಭೆ. ಒಬ್ಬರು ಮುನ್ನೆಲೆಗೆ ಬಂದಾಗ ಇವೆಲ್ಲ ಬರ್ತವೆ, ಕಾಮನ್ನು. ಒಬ್ಬರು ಮುನ್ನೆಲೆಗೆ ಬಂದಾಗ ವಿರೋಧಿಗಳು ಉಟ್ಕೊಳ್ಳೋದು ಕಾಮನು. ಬಟ್ ಇಲ್ಲಿ ಅವ್ರ ಮನೆಯವರೇ ವಿರೋಧಿಗಳಾಗಿ ಉಟ್ಕೊಂಡು ಅವ್ರಿಗೆ ಅವಳು ಮಾಡಿರೋ ಆಸ್ತಿ ಬಗ್ಗೆ ಮಾಹಿತಿ ಕೊಟ್ಟಿರೋದು ಚೈತ್ರ ಕುಂದಾಪುರಗೆ ಹಿನ್ನಡೆ ಆಗ್ಬೋದು. ಸಮಾಜದಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ಗೆ ಮುಂದೆ ಅವರ ಒಂದು ವೇದಿಕೆಗೆ ಕಂಟಕ ತರುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಹಾಗಾಗಿ ಇವತ್ತು ಗೋವಿಂದ ಪೂಜಾರಿ ಅವರ ಕೇಸಿಗೆ ಮಹತ್ವ ತಿರುವು ಪಡ್ಕೊಂಡಿದೆ. ಹಂಗಾಗಿ ಇವತ್ತು ಯಾವುದೇ ಒಂದು ತಪ್ಪು ರಾಜ್ಯದಲ್ಲಿ ಯಾರೇ ಬಗ್ಗೆ ತಪ್ಪು ತಿಳುವಳಿಕೆ ಆದಾಗ, ತಪ್ಪು ಗ್ರಹಿಕೆ ಆದಾಗ, ಒಬ್ಬರ ಮೇಲೆ ಕೇಸ್ ಆದಾಗ, ಸೆಲೆಬ್ರಿಟಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವ್ರ ಮೇಲೆ ಕೇಸ್ ಆದಾಗ ಫಸ್ಟ್ ಅರೆಸ್ಟ್ ಮಾಡೋದು ಜೆಂಟ್ಸ್ನ ಅರೆಸ್ಟ್ ಮಾಡ್ತಾರೆ. ಹೆಂಗ್ಸ್ ಒಂದ್ಸರಿ, ಹೆಣ್ಮಕ್ಳು ಒಂದ್ಸರಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಸಾಕು, ಗಂಡು ಮಕ್ಕಳೆಲ್ಲ ಅರೆಸ್ಟ್ ಮಾಡಿಬಿಡ್ತಾರೆ. ಸ್ವಾಮೀಜಿಗಳನ್ನ ಆಗಿರ್ಬೋದು, ಯಾರನ್ನಾಗಿರ್ಬೋದು. ಆದರೆ ತಪ್ಪು ಯಾರ್ದು ಅಂತ ಯಾರು ವೆರಿಫೈ ಮಾಡೋದಿಲ್ಲ. ಚೈತ್ರ ಕುಂದಾಪುರದ್ದು ಸರಿ ಅಂತ ಅವತ್ತು ಹೇಳಿದರು. ಸತ್ಯ ಒಂದಿನ ಹೊರಗೆ ಬರಲೇಬೇಕಲ್ಲ, ಬಂತಲ್ವ? ಹಾಗಾದರೆ ಗೋವಿಂದ ಪೂಜಾರಿ ಅವರು ಅವತ್ತು ಹೇಳಿದ್ದು ಕರೆಕ್ಟ್ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ವಂಚನೆ, ದ್ರೋಹ, ಮೋಸ ಮಾಡಿ ಬದುಕುವಂಥ ಅವಶ್ಯಕತೆ ಯಾರಿಗೂ ಬೇಕಾಗಿಲ್ಲ. ಯಾಕಂದರೆ ನಮ್ಮ ಆತ್ಮಸಾಕ್ಷಿಗೆ ನಾವು ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಲೈಫ್ ಲಾಂಗ್ ನಮಗೆ ನೆಮ್ಮದಿ ಇರೋದಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಡ್ಕೊಂಡಾಗ ಮಾತ್ರ ನಮಗೆ ನೆಮ್ಮದಿ ಇರುತ್ತೆ. ನಾವು ಮೋಸ ಮಾಡಿದ್ವಿ, ಒಬ್ರಿಗೆ ಅನ್ಯಾಯ ಮಾಡಿದ್ವಿ, ನಾವು ಒಬ್ರಿಗೆ ಕಳ್ತನ ಮಾಡಿದ್ವಿ ಅನ್ನೋ ಭಾವನೆ ನಮಗೆ ಬಂತು ಅಂದರೆ
ಜೀವನದಲ್ಲಿ ಅದು ಕಾಡ್ತಾ ಇರ್ತದೆ. ಅದು ಮರಳಿ ಫ್ರೆಶ್ನೆಸ್ಸಿಗೆ ಬರೋಕ್ಕಾಗಲ್ಲ ನಮ್ಮ ಮೈಂಡು. ಹಾಗಾಗಿ ಬಡವನಾಗಿದ್ದರೂ ಪರವಾಗಿಲ್ಲ, ಬದ್ಧತೆಯಿಂದ ಬದುಕಬೇಕು ಸಮಾಜದಲ್ಲಿ. ಇಲ್ಲಾಂದರೆ ನಾಳೆ ಗೌರವಗಳು ನಮ್ಮ ಅಕ್ಕಪಕ್ಕದಾಗಿರೋರೇ, ನಮ್ಮ ಕುಟುಂಬದವರೇ, ನಮ್ಮ ಮನೆಯವರೇ, ನಮ್ಮ ಫ್ರೆಂಡ್ಸ್ಗಳೇ ನಮಗೆ ಮುಳುವಾಗೋದು ಲಾಸ್ಟಿಗೆ. ಅವರೇ ದೊಡ್ಡ ವಿಲನ್ಗಳಾಗೋದು. ಯಾಕಂತಂದರೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರ್ತೈತೆ. ನಮ್ಮ ಬಗ್ಗೆ ಅಂತಂದರೆ ಇವತ್ತು ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಸ್ವಾಮೀಜಿಗಳು ಯಾರನ್ನಾಗಿರಲಿ ಅವ್ರ ಬಗ್ಗೆ ಅವ್ರ ಅಕ್ಕಪಕ್ಕದಾಗ ಇರೋರಿಗೆಲ್ಲ ಗೊತ್ತಿರ್ತೈತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಸಮಾಜದಲ್ಲಿ ಇರಬೇಕು. ನೋಡಿ, ಇವಾಗ ಚೈತ್ರ ಕುಂದಾಪುರ ಅವ್ರಿಗೆ ಎಷ್ಟು ಇಮೇಜ್ ಡ್ಯಾಮೇಜ್ ಆಯಿತು. ಯಾಕಂದರೆ ಅವ್ರ ಕುಟುಂಬದವರೇ ಆರೋಪ ಮಾಡೋದ್ರಿಂದ ಎಷ್ಟು ಒಂದು ಹಿನ್ನಡೆ ಆಯಿತು ಅವರ ಪರ್ಫಾರ್ಮೆನ್ಸ್ಗೆ, ಅವರ ಒಂದು ಭವಿಷ್ಯಕ್ಕೆ. ಮುಂದೆ ಯಾರೂ ಅವ್ರಿಗೆ ನಂಬೋದಿಲ್ಲ. ಹಾಗಾಗಿ ಇವತ್ತು ಅಕ್ಕಪಕ್ಕದಾಗಿರೋರು, ಕುಟುಂಬದವರು, ಮನೆಯವರು ಶತ್ರುಗಳಾದಾಗ, ಶತ್ರುಗಳಾದಾಗ ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಅವರು ಸತ್ಯವನ್ನು ಅವ್ರ ತಂದೆ ಮಾವ ಹೇಳಿದ್ದಾರೆ. ಯಾಕಂದರೆ ಕೆಲವರಲ್ಲಿ ತಂಗಿಯನ್ನಾಗಿರಲಿ, ಅಣ್ಣನಾಗಿರಲಿ, ಮಾವನ್ನಾಗಿರಲಿ, ಅತ್ತೆಯನ್ನಾಗಿರಲಿ, ಅಜ್ಜಿಯನ್ನಾಗಿರಲಿ, ದೊಡ್ಡಪ್ಪನಾಗಿರಲಿ, ಚಿಕ್ಕಪ್ಪನಾಗಿರಲಿ, ಕೆಲವರಿಗೂ ಒಂದು ಥಾಟ್ ಇರುತ್ತೆ, ಮನಸ್ಸಿರುತ್ತೆ. ಏನಂದರೆ ತಪ್ಪನ್ನು ಯಾವತ್ತಿಗೂ ಒಪ್ಕೊಳೋದಿಲ್ಲ ಅವರು. ಅವ್ನು ತಪ್ಪು ಮಾಡಿದಾನೆ ತಪ್ಪು ಅಂತ ಹೇಳ್ಬಿಡ್ತಾರೆ ಅವ್ರ ಮನೆಯವರೇ ಆಗಿರಲಿ. ಇದು ಇಲ್ಲಿ ಆಗಿರೋದು ಅದೇ ವಿಷಯ. ಇಲ್ಲಿ ನಡೆದಿರೋದು ಅದೇ ಘಟನೆ. ಈಗ ಅವ್ರ ತಂದೆಗೆ ಚೈತ್ರ ಕುಂದಾಪುರ ಮಾಡಿರೋ ಆಸ್ತಿ ಅವ್ರ ತಂದೆಗೆ ಇಷ್ಟ ಆಗಿಲ್ಲ. ಚೈತ್ರ ಕುಂದಾಪುರ ಮಾಡಿರೋ ದುಡ್ಡು ಅವ್ರ ತಂದೆಗೆ ಮನಸ್ಸು ಒಪ್ಪಿಲ್ಲ ಮನಸ್ಸು. ಯಾಕಂದರೆ ಇದು ನ್ಯಾಯ ನೀತಿ ಧರ್ಮದಿಂದ ದುಡ್ದಿಲ್ಲ ನನ್ನ ಮಗಳು ಅನ್ನೋದು ಅವ್ರ ತಂದೆ ಕಾಡ್ತಾ ಇದೆ, ಅವ್ರ ಮಾವನಿಗೆ ಕಾಡ್ತಾ ಇದೆ. ಎಲ್ಲರೂ ಕುಟುಂಬದಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಕೆಲವರು ಕಂತ್ರಿಗೇಡಿಗಳು, ಕೆಲವರು ಕಚಡಗಳು ಕುಟುಂಬದಲ್ಲಿ ಏನೆತ್ತ ಮಕ್ಕಳು ತಪ್ಪು ಮಾಡಿದ್ರು ಅದನ್ನು ಅವ್ರ ಪರವಾಗಿ ನಿಂತ್ಕೊಂಡು ಸಂತೈಸುವ, ಪ್ರೋತ್ಸಾಹ ಮಾಡುವ, ನುಂಗ್ಕೊಂಡು ಹೋಗೋ ಕೆಲಸನ ಮಾಡ್ತಾರೆ ಕಚಡಗಳು. ಕೆಲವು ಶ್ರೀಮಂತರಿದ್ದಾರೆ, ನೋಡಿಬಿಟ್ಟಿದ್ದೀನಿ. ಅಂಥ ಶ್ರೀಮಂತರಂಥ ಕಚಡ ಬೆವರಿಸಿ ನನ್ನ ಮಕ್ಕಳು ನಾನು ನೋಡಿಲ್ಲ, ನಾನು ಹತ್ರದಿಂದ ನೋಡಿಬಿಟ್ಟಿದ್ದೀನಿ. ಅಷ್ಟು ಕಚಡ. ಅವನ ಮಗ ಎಷ್ಟನ್ನ ತಪ್ಪು ಮಾಡಲಿ, ಅವ್ರ ಮಗಳು ಎಷ್ಟನ್ನ ತಪ್ಪು ಮಾಡಲಿ, ಅದನ್ನು ಬಿಟ್ಕೊಡೋದಿಲ್ಲ. ಅವರು ಮುಚ್ಚಾಯ್ಕೊಂಡು ಹೋಗ್ತಾರೆ. ಆದರೆ ಚೈತ್ರ ಕುಂದಾಪುರ ತಂದೆ ಆ ಥರ ಅಲ್ಲ, ಒಪ್ಪಿಲ್ಲ. ಚೈತ್ರ ಕುಂದಾಪುರ ಅವರ ನಡತೆ, ಅವ್ರ ಸಂಪಾದನೆ ಮಾಡಿರ್ತಕ್ಕಂಥ ಹಣದ ಬಗ್ಗೆ ಅವ್ರ ತಂದೆ ಒಪ್ಪಿಗೆ ಆಗಿಲ್ಲ ಅವ್ರ ತಂದೆಗೆ. ಹಾಗಾಗಿ ಅವ್ರು ನೇರವಾಗಿ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಚೈತ್ರ ಕುಂದಾಪುರ ಅವರು ತಪ್ಪನ್ನು ತಿದ್ಕೋಬೇಕು. ಒಂದು ಪಕ್ಷ ಗೋವಿಂದ ಪೂಜಾರಿ ಅವರಿಗೆ ಹಣ ವಂಚನೆ ಮಾಡಿದರೆ ವಾಪಸ್ ಕೊಟ್ಬಿಡಬೇಕು. ಆತ್ಮಸಾಕ್ಷಿ ವಿರುದ್ಧವಾಗಿ ನಡಿಬಾರ್ದು. 10,000 ಆಗಿರಲಿ, 20,000 ಆಗಿರಲಿ, ನಮ್ಮ ಸಂಬಳ ಅದು ಬೇಕಾಗಿಲ್ಲ. ಹೌಸ್ ಕೀಪಿಂಗಲ್ಲಿ ಕೆಲಸ ಮಾಡ್ತೀವೋ, ಸೆಕ್ಯೂರಿಟಿ ಕೆಲಸ ಮಾಡ್ತೀವೋ, ಆಫೀಸರಾಗಿ ಕೆಲಸ ಮಾಡ್ತೀವೋ, ರಾಜಕಾರಣಿಯಾಗಿ ಕೆಲಸ ಮಾಡ್ತೀವೋ, ಅದು ನಮಗೆ ಗೊತ್ತಿಲ್ಲ. ಆದರೆ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡು ಸಂಪಾದನೆ ಮಾಡೋದು ಸರಿ ಇರೋದಿಲ್ಲ. ಬರೀ 15-20 ಸಾವಿರದಲ್ಲಿ ನೆಮ್ಮದಿಯಾಗಿ ಬದ್ಧತೆಯಿಂದ ಬದುಕಬೇಕು. ಸಮಾಜನೂ ಅದೇ ನೋಡ್ತದೆ. ಸಮಾಜ ಗೌರವ ಕೊಟ್ಕೊಂತ ಹೋಗುತ್ತೆ. ಸಮಾಜ ಬಿಟ್ಟು ಯಾವನೂ ಬದುಕೋಕ್ಕಾಗೋದಿಲ್ಲ. ಸಮಾಜದ ಮಧ್ಯೆ ನಾವಲ್ಲಿರಬೇಕಾಗುತ್ತೆ. ಗೌರವ ಕೊಡೋದಿಲ್ಲ. ನಿನಗೆ ಹಣ ಮಾಡ್ಬೋದೇ, ನೀನು ಮೋಸ ಮಾಡಿ, ಅನ್ಯಾಯ ಮಾಡಿ, ದ್ರೋಹ ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಆದರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮಾಜ ನಿಮ್ಮನ್ನು ಕಾಡ್ತಾ ಇರ್ತದೆ. ಹಾಗಾಗಿ ಇವಾಗ ನಾವು 15-20 ಸಾವಿರ ಸ್ಯಾಲ್ರಿನಲ್ಲಿ ನಾವು ನೆಮ್ಮದಿ ಕಂಡುಕೊಂಡಿದ್ದೇವಲ್ವ, ಸಾಕು. ಹಾಗಾಗಿ ಆತ್ಮಸಾಕ್ಷಿ ಇದ್ದವ್ರಿಗೆ ಮಾತ್ರ ಆತ್ಮ ನೋವಾಗುತ್ತೆ. ಆತ್ಮಸಾಕ್ಷಿ ಇಲ್ದಿರೋರಿಗೆ ಯಾವ ನೋವು ಆಗಲ್ಲ, ಯಾವ ಯಾತನೆಯೂ ಆಗಲ್ಲ. ಅವ್ರ ತಲೆನೂ ಕೆಡಿಸ್ಕೊಳೋದಿಲ್ಲ. ಸೂಕ್ಷ್ಮತೆ ಉಳ್ಳವರು ಮಾತ್ರ ತಲೆ ಕೆಡಿಸ್ಕೊಳ್ತಾರೆ. ನಾವು ನೆಟ್ಟಿಗೆ ಬದುಕಬೇಕಪ್ಪ, ಸಮಾಜದಲ್ಲಿ ಗೌರವದ ಬದುಕಬೇಕಪ್ಪ ಅನ್ನೋರು ಮಾತ್ರ ತಲೆ ಕೆಡಿಸ್ಕೊಳ್ತಾರೆ. ಹಾಗಾಗಿ ನಾವು ವೇಷಧಾರಿಗಳಾಗಿ ಬದುಕೋದು ಸರಿಯಿಲ್ಲ. ಯಾರನ್ನಾಗಿರಲಿ, ಅದು ಒಂದಲ್ಲ ಒಂದಿನ ತಿರುಗುಬಾಣ ಆಗುತ್ತೆ. ಕುಟುಂಬದವರು, ಸ್ನೇಹಿತರಿಗೆ ಕಣ್ತಪ್ಪಿಸಿ ನಾವು ಬದುಕೋಕ್ಕಾಗೋದಿಲ್ಲ. ಯಾರಿಗೆ ಗೊತ್ತಿಲ್ಲ ಅಂದರೆ ಕುಟುಂಬದವರಿಗೆ ನನ್ನ ಮಗಳೇನು ಕೆಲಸ ಮಾಡ್ತಾಳೆ, ನನ್ನ ಮಗ ಏನು ಕೆಲಸ ಮಾಡ್ತಾನೆ, ಎಲ್ಲಿಂದ ಸಂಪಾದನೆ ಮಾಡ್ಕೊಂಡು ಬರ್ತಾರೆ, ಇವ್ರ ಜಾಬ್ ಏನು, ಇವ್ರ ಸ್ಯಾಲ್ರಿ ಏನು, ಇವ್ರ ಸಂಪಾದನೆ ಏನು. ಇವತ್ತು ನನ್ನ ಮನೆಗೆ ನನ್ನ ಮಗಳು, ನನ್ನ ಮಗ 1 ಕೋಟಿ ತಂದಿದ್ದಾರೆ, ಎಲ್ಲಿಂದ ತಂದಿದ್ದಾರೆ ಅಂತ ಕುಟುಂಬದವ್ರಿಗೆ ಗೊತ್ತಿರುತ್ತೆ. ಯಾಕಂತಂದರೆ ಯಾವುದೇ ಜಾಬ್ಲೆಸ್ ಫೆಲೋಸ್ಗಳು ಇವತ್ತು ಕಾರಲ್ಲಿ ಅಡ್ಡಾಡ್ತವ್ರೆ. ಒಬ್ಬ ಯಡಿಯೂರಪ್ಪ ಮನೆಗೆ ಬಂದಿದ್ದ, ಅವನಿಗೆ ನನಗೆ 30,000 ಮೋಸ ಮಾಡಿದ್ದಾನೆ. ಯಡಿಯೂರಪ್ಪನ ಮನೆಗೆ ಇದ್ದಾಗಲೇ ಅದನ್ನು ಮುಂದೆ ತೆಗಿತೀವಿ. ನಮಗೊಂದು ಸ್ಟೇಜ್ ಸಿಗಬೇಕಲ್ವ, ದೊಡ್ಡ ಸ್ಟೇಜ್ ಸಿಕ್ಕಕ್ಕೆ ತೆಗಿತೀನಿ, ನಾನು ಬಿಡಲ್ಲ. ನಾನು ಯಡಿಯೂರಪ್ಪ ಮನೆಗೆ ಇದ್ದವನೇ. ಯಡಿಯೂರಪ್ಪ ಮನೆಗೆ ಇದ್ದಾಗಲೇ ನನಗೆ 30,000 ಮೋಸ ಮಾಡಿದ್ದಾರೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಫೋಟೋ ಇಸ್ಕೊಂಡು ಸೈಟ್ ಕೊಡಿಸ್ತೀನಿ ಅಂತ. ನಾವು ಸುಮ್ಮನೆ ಬಿಡೋದಿಲ್ಲ. ನನ್ನ ಚಾನಲ್ಲು ಜಾಬ್ಲೆಸ್ ಫೆಲೋ. ಅವ್ನಿಗೆ ಯಾವ ಜಾಬೂ ಇಲ್ಲ, ಸ್ಯಾಲ್ರಿನೂ ಇಲ್ಲ. ಆದರೆ ಬಂಗ್ಲೆ ಕಟ್ಟಿದ್ದಾನೆ, ಪ್ಲಾಟ್ ತಗೊಂಡಿದ್ದಾನೆ,
ಕಾರಲ್ಲಿ ಅಡ್ಡಾಡ್ತಾನೆ. ಎಲ್ಲಿಂದ ಬಂತು? ಈ ಕಂತ್ರಿ ಬೇವರ್ಸಿ ಕಚಡ ಪೊಲಿಟಿಷಿಯನ್ಸು ಅವ್ರ ಅಕ್ಕಪಕ್ಕದಾಗಿರೋರನ್ನ ಬೆಳೆಸ್ತವ್ರೆ. ತಲೆಡಿ ಕೆಲಸ, ಬಕೆಟ್ ಕೆಲಸ ಮಾಡಿ, ಅನೈತಿಕ ಕೆಲಸ ಮಾಡಿ ಹಣ ಆಸ್ತಿ ಮಾಡೋರಿಗೆ ಒಂದು ರೂಲ್ಸ್ ಬರಬೇಕು. ಉದ್ಭವ ಆಗಿಬಿಡ್ತಾರೆ. ಕಾರು, ಬಂಗ್ಲೆ, ಅವ್ರಿಗೆ ಯಾವ ಜಾಬ್ರಿ ಇಲ್ಲ, ಸ್ಯಾಲ್ರಿ ಇರಲ್ಲ. ಇವ್ರಿಗೆ ಆತ್ಮನೂ ಇಲ್ಲ, ಆತ್ಮ ಸಾಕ್ಷಿನೂ ಇಲ್ಲ. ಈ ರಾಜಕಾರಣಿಗಳಿಂದ ಸಮಾಜ ಹಾಳಾಗೋಗ್ತಾ ಇದೆ. ಈ ರಾಜಕಾರಣಿ ಸುತ್ತಮುತ್ತ ಇರೋರೆಲ್ಲ ನೋಡಿ ಅವ್ರು ಜಾಬ್ಲೆಸ್ ಬಿಡೋಳೆ ಆದ ಕಾರಾಗ ಅಡ್ಡಾಡ್ತವ್ರೆ. ಬ್ರೋಕರ್ಗಳು ಇಟ್ಕೊಂಡಿದ್ದಾರೆ ರಾಜಕಾರಣಿಗಳು. ಸಾಕು, ಅವರಿಗೆ ಬಕೆಟ್ ಕೆಲಸ ಮಾಡಿದ್ರೆ ಸಾಕು ರಾಜಕಾರಣಿಗಳಿಗೆ. ಅವ್ರು ಕಾರಲ್ಲಿ ಅಡ್ಡಾಡ್ಬಿಡ್ತಾರೆ. ಈ ರಾಜಕಾರಣಿಗಳೇ ಈ ದೇಶದ ಭಯೋತ್ಪಾದಕರು. ಈ ರಾಜಕಾರಣಿಗಳಿಂದ ಈ ದೇಶ ಹಿಂಗೆ ಹಾಳಾಗೋಗ್ತಾ ಇರೋದು. ಅವನು 50 ಕೋಟಿ ಕಮಿಷನ್ ತಿಂತಾನೆ ಪೊಲಿಟಿಷಿಯನ್ನು. ಅವನು ಅಕ್ಕಪಕ್ಕದಾಗಿರೋ ಚಿಲ್ಡ್ರುಗಳಿಗೆಲ್ಲ 50 ಲಕ್ಷ 1 ಕೋಟಿ ಕಮಿಷನ್ ತಿನ್ನಿಸ್ತಾನೆ. ಸಮಾಜನ ಹಾಳು ಮಾಡ್ತಾನೆ. ಹಾಗಾಗಿ ಇಂಥ ಕ್ರಿಮಿಗಳ ಸಮಾಜದಲ್ಲಿ ಸಮಾಜ ಮರ್ಯಾದೆ ಕೊಡೋದಿಲ್ಲ ಬಿಡ್ರಿ. ಇವನು ಒಬ್ಬನು ಬರ್ತಾನೆ ಅಂತಂದ್ರೆ ಇವನು ಕಚಡ ನನ್ನ ಮಗ, ಅಕ್ರಮವಾಗಿ ಆಸ್ತಿ ಮಾಡಿ ಅಕ್ರಮದಲ್ಲಿ ಸಮಾಜದಾಗ ಬದುಕ್ತಾ ಇದ್ದಾನೆ ಅಂದರೆ ಯಾರ ಮರ್ಯಾದೆ ಕೊಡೋದಿಲ್ಲ. ಅದು ಬೇಕಾ? ದೇವರು ಮೆಚ್ಚದ ಕೆಲಸ, ಜನ ಮೆಚ್ಚದ ಕೆಲಸ, ಆತ್ಮ ಮೆಚ್ಚದ ಕೆಲಸ ನಮಗೆ ಬೇಕಾ? ಬೇಡ. ಆತ್ಮಸಾಕ್ಷಿ ಇದ್ದ, ಅವಲೇ ಹೇಳಿದ್ದಾನೆ, ಆತ್ಮಸಾಕ್ಷಿ ಇದ್ದವ್ರಿಗೆ ಮಾತ್ರ ನೋವಾಗುತ್ತಿದ್ದೋ ಅಂತ. ಹಾಗಾಗಿ ಇವತ್ತು ನೋಡಿ, ಚೈತ್ರ ಕುಂದಾಪುರಕ್ಕೆ ನಂಬ್ಕೊಂಡಿರ್ತಕ್ಕಂಥ ಫ್ಯಾನ್ಸ್ಗಳಿದ್ದಾರೆ, ಸೆಲೆಬ್ರಿಟಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಇದೆಲ್ಲ ಮಾಡೋದು ಸರಿ ಇಲ್ಲ. ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರತಿಭೆ ಇದೆ, ಒಳ್ಳೆ ವಿದ್ಯೆ, ಬುದ್ಧಿ, ಟ್ಯಾಲೆಂಟು, ವಾಕ್ಚಾತುರ್ಯ ಎಲ್ಲ ಇದೆ. ಮುಂದೆ ಸಮಾಜ ಕೆಂಗಣ್ಣಿನಿಂದ ನೋಡುತ್ತೆ ನಿಮ್ಮನ್ನು. ಅದಂತೂ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಂಡಿದ್ರೆ. ಇದು ಅಫಿಷಿಯಲಾಗಿ ಮಾತಾಡಿದ್ದೇವೆ. ಪರ್ಸ್ನಲ್ಲು ವಿಷಯ ಬೇಕಾಗಿಲ್ಲ. ಅವ್ರ ತಂದೆ ತಾಯಿ ನಾಳೆ ಒಂದಾಗ್ಬೋದು, ಅದು ನಮಗೆ ಬೇಕಾಗಿಲ್ಲ. ಇಲ್ಲಿ ಅಫಿಷಿಯಲಲ್ಲಿ ಗೋವಿಂದ ಪೂಜಾರಿ ಮೋಸ ಮಾಡಿರೋ ವಿಷಯಕ್ಕೆ ಒಂದು ತಿರುವು ಪಡ್ಕೊಂಡಿದೆ ಈ ಒಂದು ಕೇಸು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಂಡಿದ್ರೆ. ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ.